ಆದ್ರೂ ಗೊತ್ತಿಲ್ಲ, ಮದುವೆ ಆಗ್ಬೇಕು ಅಂತ ಆದ್ರೂ ಆ ಚಪಲದಿಂದ ಆದ್ರೂ ಕಂಪಲ್ಷನ್ ಇಂದ ಆದ್ರೂ ಆದ್ರೆ ಒಳಗೆ ತಳ್ಳಿಬಿಟ್ರು ನಿಮ್ಮನ್ನ, ನೀವು ನುಗ್ಗುಬಿಟ್ರಿ. ಇವಾಗ ನನಗೆ ಗೊತ್ತಾಗತ್ತೆ ಯಾಕಪ್ಪ ಮದುವೆ ಮಾಡ್ಕೊಂಡೆ, ಇದು ಹಣೆ ಬರ, ನಾನು ಬಂದು ಸನ್ಯಾಸಿ ಜೀವನ ಮಾಡಿದ್ರೆ ಚೆನ್ನಾಗಿ, ಅದೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ನೀವು ಸಿಗಾಕೊಂಡ್ಬಿಟ್ರಿ ಬಲೆ ಒಳಗಡೆ, ನೀವು ಕರ್ಮದಲ್ಲಿ ಸಿಗಾಕೊಂಡಿದ್ದೀರಾ. ನೀವು ಕರ್ಮ ನಡೆಸಬೇಕು ಅಂತಾನೆ ಭಗವಂತ ನಿಮ್ಮನ್ನ ಆ ಹೆಂಗಸ್ ಜೊತೆ ಸೇರಿಸಿ ಬಿಟ್ಟಿದ್ದಾನ. ಅವಳಿಗೆ ಮಾಡ್ಬೇಕಾಗಿರೋ ಕರ್ತವ್ಯಗಳನ್ನ ನೀವು 100% ಮಾಡಲೇಬೇಕು. ಅದು ನಿಮ್ಮ ಪ್ರಥಮ ಕೆಲಸ. ಅದು ಇಲ್ಲ, ನೀವು ಸಂಪಾದನೆ ಮಾಡಿ ಕೊಡೋದು ಮಾಡೋದು ಸೆಕೆಂಡ್ರಿ, ನೋಡ್ಕೊಳ್ಳೋದು ಸಂಸಾರಕ್ಕೆ ಬೇಕಾಗಿರೋದು ಕೂಡ ಅದೆಲ್ಲ ಸೆಕೆಂಡ್ರಿ. ಆದ್ರೆ ಸಂಸಾರದಲ್ಲಿ ಇರೋರನ್ನ ನೀವು ಸಂತೋಷವಾಗಿ ಇಟ್ಕೋಬೇಕು, ಅವ್ರ ಮನಸ್ಸನ್ನ ನೋಯಿಸಬಾರದು. ನಾವು ಬಾಳ್ತಿರೋದೇ ಅವ್ರಿಗೋಸ್ಕರ. ಇದು ಜೀವನವೇ ಸ್ಯಾಕ್ರಿಫೈಸ್ ಜೀವನ. ಇದು ಹೆಣ್ಣು ಗಂಡಿಗೆ ಸ್ಯಾಕ್ರಿಫೈಸ್ ಮಾಡ್ತಾರ, ಗಂಡು ಹೆಣ್ಣಿಗೆ ಸ್ಯಾಕ್ರಿಫೈಸ್ ಮಾಡ್ತಾನ. ಹಾಗಾಗಿ ನೀವು ಹೆಚ್ಚೆಚ್ಚು ಮಾಡಕ್ ಹೋದಾಗ ಅವ್ರಿಗೆ ಗೊತ್ತಾಗಲ್ಲ ಸೆಕೆಂಡ್ರಿ. ಆದ್ರೆ ನಿಮ್ಮ ದೇಹದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಪರಿಣಾಮಗಳಾಗಿ ಆಟೋಮೆಟಿಕ್ ಆಗಿ ನಿಮಗೆ ಆಸಕ್ತಿ ಕಮ್ಮಿ ಆಗೋಗುತ್ತೆ. ಸಂಸಾರದಲ್ಲಿ ಕಮ್ಮಿಯಾಗಿ ನಾನು ಮನೆ ಬಿಟ್ಟು ಹೋದಂಗೆ 3 ಸತಿ ಓಡೋಟದೆ. ನೋಡಿದ್ರ, ಇದೆಲ್ಲ ನೀವು ಬಯಸ್ತಿರೋ ಇಲ್ವೋ ತಾನ್ತಾನೆಗೆ ನಡೆಯುತ್ತೆ. ಈಗ ನೀವು ಮದುವೆ ಮಾಡ್ಕೊಂಡ್ಮೇಲೆ ಪಾಪ ಅವರು ಎಷ್ಟು ವಯಸ್ಸು ಹೇಳಿ, ಏನು 80 ವಯಸ್ಸಾ 90 ವಯಸ್ಸಾ 60 ವಯಸ್ಸಾ, ಸಣ್ಣ ವಯಸ್ಸು ಪಾಪ. ನಮಗೇನು ಇಲ್ಲ ಅಂತ ಅನ್ನೋದ್ರಿಂದ ಅವ್ರಿಗಿಲ್ಲ ಅಂತ ನಾವು ಹೇಳಕ್ ಸಾಧ್ಯವಿಲ್ಲ. ಸೊ ನಮ್ಮ ಡ್ಯೂಟಿ ಅವ್ರ ಕರ್ಮವನ್ನ ನಾವು ಮುಗಿಸ್ಕೋಬೇಕು. ನಾವು ಜೊತೆಗಿರೋದ್ರಿಂದ ಅವ್ರಿಗೂ ಸಂತೋಷವಾಗಿ ಇಟ್ಕೋಬೇಕು. ಅದರಿಂದ ರಾಮಕೃಷ್ಣ ಪರಮಹಂಸರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಟೈಮ್ ಆಗೋಯ್ತು, ಇಲ್ಲಿ 1-2 ನಿಮಿಷ. ಒಬ್ಬ ದೀಕ್ಷೆ ತಗೊಳಕ್ ಬರ್ತಾನ, ಒಬ್ಬ ಕುಲುಮೆ ಕೆಲಸ ಮಾಡೋನು ಸಂಸಾರಸ್ಥ. ಅವರಿಗೆ ದೀಕ್ಷೆ ಕೊಡ್ತಾರೆ, ಕೊಟ್ಟು ಅವರಿಗೆ ನಿಯಮಗಳೆಲ್ಲ ಹೇಳಿ ಕಳಿಸಿ ಅವನ್ನ ಕಳಿಸ್ಬಿಡ್ತಾರೆ. ಅದು ಹೇಗೆ ಏನಂತ ದುಡ್ಡು ಪುರಾಣ ಕಥೆಗಳು ಅದೆಲ್ಲ ಬೇಡ, ತಗೊಂಡು ಹೊರಟೋಗ್ತಾನ. ಅವ್ರು ಹೇಳಿದಂಗೆ ಧ್ಯಾನ ಮಾಡಕ್ಕೆ ಕೂತ್ಕೊಂತಾನ, ಎಲ್ಲ ಅವ್ರು ಹೇಳಿದ್ದೆಲ್ಲ ಮಾಡ್ತಾನ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಕೂತ್ಕೊಂಡು ಧ್ಯಾನ ಮಾಡಕ್ ಶುರು ಮಾಡ್ತಾನ. ಆದ್ರೆ ಈ ಕುಲುಮೆ ಕೆಲಸ ಮಾಡೋದು 4 ಗಂಟೆಗೆ ಓಪನ್ ಆಗೋಗುತ್ತೆ ಅವ್ರದ್ದು ಶಾಪ್, ಅಂಗಡಿ. ಅಸಿಸ್ಟೆಂಟ್ಗಳು ಕಬ್ಬಳನ್ ಕಾಯಿಸೋದು ಹೊಡಿಯೋದು, ಇವ್ ಕಣ್ ಮುಚ್ಕೊಂಡು ಕೂತ್ಕೊಂಡು ಹಿರಿಯಂ ಕ್ರೀಮ್ ಏನೋ ಹೇಳ್ತಾನ, ಮಂತ್ರ ಕೊಟ್ಟಿದ್ದಾರೆ ಅವರು. ಅದನ್ನ ಹೇಳಕ್ ಹೋದಾಗ ಈ ಕಾನ್ಸಂಟ್ರೇಷನ್ ಕುಟ್ಟೋದ್ರ ಮೇಲೆ ಇದೆಯಾ ಹೊರತು ಮಂತ್ರದ ಮೇಲಿಲ್ಲ. ಸರಿ, ಬಂದ ಗುರುಗಳ ಹತ್ರ, ನೀವು ಹಿಂಗೆ ಹೇಳಿದ್ರಿ, ನನ್ನ ಕೈಲಿ ಆಗ್ಲಿಲ್ಲ. ಮತ್ತೆ ಇನ್ನೊಂದು ತಾಪತ್ರಯ, ನನ್ ಮದುವೆ ಆಗಿದೆ, ನನ್ನ ಹೆಂಡತಿ ಚಿಕ್ಕ ವಯಸ್ಸು, ನೀವು ಬ್ರಹ್ಮಚರ್ಯನ್ನ ಪಾಲನೆ ಮಾಡ್ಬೇಕು ಅಂದ್ಬಿಟ್ರಿ, ನಾನು ಹೆಂಗ್ ಮಾಡ್ಲಿ? ಸಂಸಾರನ ಬಿಟ್ಬಿಟ್ಟು ಬಂದ್ಬಿಡ್ಲ ಅಂತ ಯೋಚನೆ ಮಾಡ್ತೀನಿ ನಾನು. ಬಿಡಬೇಡ, ನಿನ್ನ ಪ್ರಥಮ ಕರ್ತವ್ಯವೇ ಸಂಸಾರ. ಸಂಸಾರ ಯಾತಕ್ಕೆ ಮದುವೆ ಮಾಡ್ಕೋಬೇಕು ಅಂದ್ರೆ ಸಂತಾನ ಅಭಿವೃದ್ಧಿ ಮಾಡಬೇಕು. 1 ಮಗು 2 ಮಗು ಹುಟ್ಟೋ ತನಕ ಹೆಂಡತಿ ಜೊತೆ ಚೆನ್ನಾಗಿ ಸೇರ್ಕೊಂಡಿರು, ಬಾಳು. ಆಮೇಲೆ ನಿನ್ನ ಹೆಂಡತಿನ ಫ್ರೆಂಡ್ ಆಗಿ ನೋಡು, ತಂಗಿಯಾಗಿ ನೋಡು, ಅಕ್ಕನಾಗಿ ನೋಡು, ಅಮ್ಮನಾಗಿ ನೋಡು, ಹೆಂಡತಿಯಾಗಿ ನೋಡ್ಬೇಡ ಅವಳನ್ನ. ಸಿಹಿ ಚೆನ್ನಾಗಿದೆ ಅಂತ ಜಾತಿ ಚಿನ್ನಕ್ ಸಾಧ್ಯವೇ? ಬೇಡ, ಹಾಗೆ ಬುದ್ಧಿ ಹೇಳಿ ಕಳಿಸ್ತಾರೆ. ಅದರಿಂದ ನೀವು ಮಾಡೋ ಕರ್ತವ್ಯದಲ್ಲಿ ಯಾವ ಲೋಪವೂ ಇಲ್ದೇನೆ